ನಮಗೂ ಮುದ್ದು ಮಾತ್ರೆಗಳು ಕೊಡೋಕೆ ಕಾಸಿಲ್ಲ. ನಾವು ಇವಾಗ ಅಳ್ತಾ ಇದ್ದೀವಿ ಸರ್. ನಮ್ಗೆ ಯಾರು ಕೊಡ್ತಾರೆ? ಸರ್ ನಮಗೆ ದುಡ್ಡು? ನನ್ನ ಹೆಸರು ಮಂಜುಳಾ. ನಾನು ವರ್ಕ್ ಫ್ರಮ್ ಹೋಮ್ ಅಂತಂದ್ಬಿಟ್ಟು ಕಾಳಿಕಾ ಎಂಟರ್ಪ್ರೈಸಸ್ ಹತ್ರ ನಮ್ಮ ಪಾಲ್ಸಂದಲ್ಲಿ ಹೋಟೆಲ್ ಇದೆ ಅಂತ ಅಂದ್ಬಿಟ್ಟು ವಿಷಯ ಗೊತ್ತಾಯ್ತು ಇನ್ಸ್ಟಾಗ್ರಾಮ್ ನೋಡಿಕೊಂಡು ನಾವು ಬಂದ್ರಿ. ಇನ್ಸ್ಟಾಗ್ರಾಮಲ್ಲಿ ನಾವು ಹೇಳಿದ್ರು. ಮತ್ತು ಪಾಲ್ಸಂದಲ್ಲಿ ಹೋಟೆಲ್ಲಿ 4ನೇ ಕ್ರಾಸಲ್ಲಿ ಆಫೀಸ್ ಬಂದಾಗ ರಮ್ಯಾ ಮೇಡಮ್ನವ್ರನ್ನ ಭೇಟಿ ಮಾಡಿದ್ವಿ ನಾವು. ರಮ್ಯಾ ಮೇಡಮ್ನವ್ರನ್ನ ಭೇಟಿ ಮಾಡಿದಾಗ ರಮ್ಯಾ ಮೇಡಮ್ನವ್ರು ಹೇಳಿದ್ರು, ಏನು ಮೇಡಮ್ ಇದ್ರ ವಿಷಯ ಅಂದೆ. ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಗೆ ಉದ್ಗಡ್ಡಿ ಕೊಡ್ತೀವಿ, ಕರ್ಪೂರ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಮೇಡಮ್, ಎಷ್ಟು ಇನ್ವೆಸ್ಟ್ ನೀವು ಎಷ್ಟು ಬೇಕಾ ಮಾಡ್ಬೋದು, 10,000ದಿಂದನೂ 50,000, 1,00,000, 2,00,000, 3,00,000 ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಸರಿ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ನಮ್ಮ ಕೆಪಾಸಿಟಿ ಎಷ್ಟೈತೆ ಅಷ್ಟು ಮಾಡ್ಕೋಬೋದು ಅಂದರು. ಫಸ್ಟ್ ನಾನು 20,000 ಮಾಡಿದೆ. ಆಮೇಲೆ 11ನೇ ತಿಂಗಳಲ್ಲಿ ಮತ್ತು 12ನೇ ತಿಂಗಳಲ್ಲಿ ಹಂಗೆ 1,00,000 ಮಾಡಿದೆ. ಇನ್ನೊಂದು 2ನೇ ತಿಂಗಳಲ್ಲಿ ಒಂದು 2,00,000 ಮಾಡಿದೆ. ಹಿಂಗೆ 3,20,000 ನಾನು ಮಾಡಿಕೊಂಡು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. 4-5 ತಿಂಗಳಿಂದ ಕರೆಕ್ಟಾಗಿ ಬಂತು. 3 ತಿಂಗಳಿಂದನೇ ಸ್ವಲ್ಪ ಡಿಲೇ ಆಯಿತು. ಅದು ಕೇಳಿದ್ದಕ್ಕೆ ಅವರು ಡಿಲೇ ಆಗ್ತಾ ಇದೆಯಮ್ಮ, ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ತಿಂಗಳಾಯಿತು, ನನಗೆ ಅಮೌಂಟ್ ಬಂದಿಲ್ಲ. ನಾವು ಸಾಲ ಮಾಡಿ ಅಮೌಂಟು ಕಷ್ಟ ಬಿದ್ದು ಮನೆ ಮೇಲೆ ಸಾಲ ಮಾಡಿ ತಗೊಂಬಂದು ಇನ್ವೆಸ್ಟ್ ಮಾಡಿದ್ವಿ ನಾವು. ನಾವು ಇನ್ವೆಸ್ಟ್ ಮಾಡಿದ್ದೀವಿ ಮೇಡಮ್, ತುಂಬ ಕಷ್ಟ ಇದೆ. ನಮ್ಮ ಯಜಮಾನ್ ಕಿಡ್ನಿ ಪೇಷೆಂಟು, ನನಗೆ ಹೆಲ್ತ್ ಇಶ್ಯೂ ಇದೆ, ನನಗೂ ಆರೋಗ್ಯ ಸರಿ ಇಲ್ಲ, ಅದಕ್ಕಾಗಿ ನಮಗೆ ಸ್ವಲ್ಪ ಏನೋ ನಾವು ನೋಡಿ ಅಮೌಂಟ್ ಕೊಡಿಸಿ ಅಂತಂದರೆ, ಇಲ್ಲಮ್ಮ ನಾವು ರೆಸ್ಪಾನ್ಸಿಬಲಿ ಅಲ್ಲ, ನಾವು ಚಿಕ್ಕಜಾಲದಲ್ಲಿ ಹೆಡ್ ಆಫೀಸ್ ಇರೋದು, ಚಿಕ್ಕಜಾಲಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಬರ್ತೀವಿ ಅಂದರು. ಅಲ್ಲಿ 2-3 ದಿವಸದಿಂದ ಹೋಗಿ ಬಂದರೆ ನಾವು ವೆಯ್ಟ್ ಮಾಡ್ತಾನೆ ಇದ್ವಿ. ಅವರು ಚಿಕ್ಕಜಾಲದಲ್ಲಿ ಇವಾಗ ಅವ್ರ ಫೋನ್ ನಂಬರ್ ತೆಗೆದಿಲ್ಲಂತೆ, ಕಿರಣ್ ಅಂತೆ, ಅವರು ಫೋನ್ ನಂಬರ್ ತೆಗೆದಿಲ್ಲ. ಅವ್ರು ಫೋನ್ ಮಾತಾಡ್ತಾ ಇದ್ವಿ. ಇಲ್ಲಿ ನಾವು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಇವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. ಸಾಹೇಬರು ಇವಾಗ ಅವರು 3 ಗಂಟೆಗೆ ಯಾರೋ ಲಾಯರ್ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರ ಲಾಯರು ಇವಾಗ ಮಾತಾಡ್ತೀವಿ, ಬಂದು ನಿಮಗೆ ಅಮೌಂಟ್ ಏನಿದ್ರು ಹಾಕ್ಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಮೊನ್ನೆನೇ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಮೇಡಮ್, SLV ಮಾಲ್ಟು, ಡಿ ಮಾಲ್ಟು ಅವರೆಲ್ಲನೂ ಈ ಥರ ಬೋಗಸ್ ಮಾಡಿ ಎತ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಭಯ ಆಗುತ್ತೆ, ನಮಗೆ ರೀಫಂಡ್ ಮಾಡಿಬಿಡಿ ಅಂತ ನಾವು ಕೇಳಿದ್ವಿ. ಆಯಿತು ಮಾಡ್ಕೊಂಡೋಗಿ ನೀವು ರೀಫಂಡ್ ಅಂತಂತಂದು ಸ್ವಲ್ಪ ರ್ಯಾಶ್ ಆಗೇ ಮಾತಾಡಿದ್ರು. ನಾವು ಮೇಡಮ್ ಏನು ಮೇಡಮ್ ಈ ಥರ ಮಾತಾಡ್ತೀವಿ ಅಂತಂದರೆ, ಆಯ್ತು ಕೊಟ್ಬಿಡಿ ನಮ್ಮ ಅಮೌಂಟ್ ನಾವು ಅಂತ ಕೇಳಿದ್ವಿ. ಅಲ್ಲಿ ಅವರು ಏನು ರೀಫಂಡ್ ಆಗಿರೋರು ನಾವು ಅಲ್ಲಿ ಬಂದು ದಿನ ನೋಡ್ತಾ ಇದ್ದೀವಿ. ರೀಫಂಡು ಆಗಿಲ್ಲ, 3 ತಿಂಗಳಿಂದ 2 ತಿಂಗಳಿಂದ ಬರ್ತಾ ಇದ್ದಾರೆ. ರೀಫಂಡ್ ಕೊಟ್ಟಿರೋ ರೀಫಂಡು ಆಗಿಲ್ಲ, ಏನೂ ಇಲ್ಲ. ನನಗೆ ಇವಾಗ ಭಯ ಆತಂಕ ಹುಟ್ಬಿಟ್ಟಿದೆ. ನಮ್ಮ ಯಜಮಾನ್ ಕಿಡ್ನಿ ಪೇಷೆಂಟ್, ಆಗಲೇ ಹೇಳ್ದಂಗೆ ಕಿಡ್ನಿ ಪೇಷೆಂಟ್ ಇದ್ದಾರೆ. ಆ ಕಿಡ್ನಿ ಪೇಷೆಂಟ್ಗೆ ನಮ್ಗೆ ಆರೋಗ್ಯ ತೋರಿಸ್ಕೊಳಕ್ಕಾಗ್ತಾ ಇಲ್ಲ. ನನಗೆ ಹೆಲ್ತ್ ತುಂಬ ವಿಷಯ ಇದೆ, ಆರೋಗ್ಯ ಸರಿ ಇಲ್ಲ, ನಮಗೂ ಮುದ್ದು ಮಾತ್ರೆಗಳು ಕೊಡೋಕೆ ಕಾಸಿಲ್ಲ. ನಾವು ಇವಾಗ ಅಳ್ತಾ ಇದ್ದೀವಿ ಸರ್. ನಮ್ಗೆ ಯಾರು ಕೊಡ್ತಾರೆ ಸರ್ ನಮಗೆ ದುಡ್ಡು? ನಾವು ಸಾಲ ಮಾಡೋಕೆ ಬ್ಯಾಂಕವ್ರು ಬೀದಿಗೆ ಹೋಗ್ಬಿಡಿ ಅಂತಂದರೆ, ಬೀದಿನಲ್ಲಿ ಹೋಗ್ಬಿಟ್ರೆ ನಮ್ಗೆ ಯಾರು ಸರ್ ನೋಡ್ತಾರೆ? ನಮಗೆ ಮನೆ ಮಠನ ಯಾರು ನೋಡ್ತಾರೆ? ನಮ್ಮ ಯಜಮಾನ್ರು ಕಣ್ಣು ಕಾಣಿಸಲ್ಲ, ಅಂಗವಿಕಲರು, ಪ್ಯಾರಲಿಸ್ ಆಗಿದೆ. ನಮ್ಗೆ ಯಾರು ಕೊಡ್ತಾರೆ ದುಡ್ಡು? ಇವಾಗ ಅವ್ರು ಯಾರನ್ನ ಕರೆಸಿ ಮಾತಾಡಿ ಅಂತ ಹೇಳ್ತಾ ಇದ್ದೀವಿ. ಟೈಮ್ ತೊಗೊತಾ ಇದ್ದಾರೆ, ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಾರೋ ನಾವು ಕಾಯ್ದು ನೋಡಬೇಕು ಅಂತಂದ್ಬಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ ಸರ್. ಇಲ್ಲ, ಈಗ ಲೀಗಲ್ ಆಗಿದೆ ಅಂತ ಅದೇ ಹೇಳ್ತಾ ಇದ್ದೀನಲ್ಲ. 4 ತಿಂಗಳಿಂದ ಕರೆಕ್ಟಾಗಿ ಪೇಮೆಂಟ್ ಬಂದಿದೆ. ಈ ತಿಂಗಳಿಂದ ನನಗೆ ಪೇಮೆಂಟ್ ಬಂದಿಲ್ಲ. ಇವು ಲೀಗಲ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲೀಗಲ್ ಇಲ್ಲ, ಇದು ಲೀಗಲ್ ಇದೆ ಅಂತಲೇ ನಂಬಿಸಿ ನಮಗೆ ಇವಾಗ ಹಾಕ್ಸ್ಕೊಂಡ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಲೀಗಲ್ ಆಗಿದೆ, ಇವಾಗೂ ಕೊಡಿಸ್ತೀವಿ, ಇವಾಗೂ ಹಾಕ್ಸ್ತೀವಿ, ಮಾತಾಡಿಸ್ತೀವಿ. ಅವ್ರು ಬರ್ತಾ ಇದ್ದಾರೆ, ವೆಯ್ಟ್ ಮಾಡಿ, ಅರ್ಜೆಂಟ್ ಬೀಳಬೇಡಿ. 4.25 ಕೋಟಿ ಅಷ್ಟು ಡಬಲ್ ಅಮೌಂಟ್ ಹೋಗ್ಬಿಟ್ಟಿದೆ. ಆ 4.25 ಕೋಟಿ ಅಷ್ಟು ರೀಫಂಡು ಅವ್ರ ಕಡೆಯಿಂದ ಸೆಟ್ರೇಟ್ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಮಿಸ್ಟೇಕ್ ಆಗಿದೆ, ಅವ್ರಿಗೆಲ್ಲನೂ ಅಮೌಂಟ್ ಎಲ್ಲ ಡಬಲ್ ಹೋಗಿರೋದಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಗೆ ಬಂದೇ ಬರುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಇದು ಏನೋ SLV ಅವ್ರದ್ದು ಸರ್ ಮೇಡಮ್ ಅಂತ ನಾವು ಎಷ್ಟು ಕೇಳ್ತಾ ಇದ್ದೀನೋ ಆ ಥರ ಇದೇನಿಲ್ಲ. ಡಿಮಾರ್ಟ್ ಥರ ಏನಿಲ್ಲ. ಇದು ಡಿಮಾಲ್ಟು ಅದು ಬೇರೆ. ಇದು ನಾವು ಬಾಂಡೆಲ್ಲ ಕೊಟ್ಟಿದ್ದೀವಿ, ಸಿಗ್ನೇಚರ್ ಮಾಡಿಸಿದ್ದೀವಿ, ಮತ್ತು ಲಾಯರ್ಗಳು ಹಾಕಿದ್ದಾರೆ, ಪೊಲೀಸವ್ರು ಹಾಕಿದ್ದಾರೆ, ದೊಡ್ಡವರೆಲ್ಲ ಹಾಕಿದ್ದಾರೆ. ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ನ್ಯಾಯನೇ ಸಿಗುತ್ತೆ. ಇದು ಸೊಸೈಟಿ ಆಗುತ್ತೆ, ಸೊಸೈಟಿನಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಇದು ಮುಂದಕ್ಕೆ ಸೊಸೈಟಿ ಮಾಡ್ತಾ ಇದ್ದಾರೆ, ಏನು ಭಯ ಬೀಳ್ಬೇಡ್ರಿ ಅಂತ ರಮ್ಯಾ ಮೇಡಮ್ನವ್ರು ನಮಗೆ ಹೇಳ್ತಾನೆ ಇದ್ದಾರೆ. 2,500 ಜನ ಅಷ್ಟು ಕಟ್ಟಿದ್ದಾರೆ ಸರ್. ಇದು ಒಬ್ಬೊಬ್ರು ಅವ್ರವ್ರಿಗೆ ಎಷ್ಟು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೊಡ್ರಿ. ಇವಾಗ ನಮಗೆ ನಮ್ಮ ಫ್ರೆಂಡ್ಸು ಅವ್ರನ್ನೆಲ್ಲ ಹಾಕ್ಸಿದ್ದೀವಿ. 1,00,000 ಹಾಕ್ಸಿದ್ದೀವಿ, 50,000 ಹಾಕ್ಕೊಂಡಿರಿದ್ದಾರೆ, 70,000 ಹಾಕ್ಕೊಂಡಿರಿದ್ದಾರೆ, 5 ಲಕ್ಷ ಹಾಕ್ಕೊಂಡಿರಿದ್ದಾರೆ, 50 ಲಕ್ಷ ಹಾಕ್ಕೊಂಡಿರಿದ್ದಾರೆ, 25 ಲಕ್ಷ ಹಾಕ್ಕೊಂಡಿರೋರು ಇದ್ದಾರೆ. ಅವ್ರವ್ರು ಒಡವೆ ವಸ್ತುಗಳೆಲ್ಲ ಇಟ್ಬಿಟ್ಟು ಮೇಡಮ್ ಅಂತೇಳಿ ಗೋಳು ಹೊಡಿತಾ ಇದ್ದಾರೆ. ಮತ್ತೆ ಕಣ್ಣೀರು ಹಾಕ್ತಾ ಇದ್ದಾರೆ ಸರ್. ನಮ್ಮ ಥರನೇ ಅವರು ಅಳ್ತಾ ಇದ್ದಾರೆ.
ಇಲ್ಲಿ ಎಲ್ಲ ಒಂದು 50-60 ಜನ ಮೇಲೇನೆ ಬಂದಿದ್ರು ಸರ್ ಇಲ್ಲಿ ನಾವೆಲ್ಲಾನು ಕಾಳಿಕಾದೇವಿ ಎಂಟರ್ಪ್ರೈಸಸ್ ಇಂದ 50-60 ಜನ ಪಾಲ್ಸಂದ್ರಲ್ಲಿ ಊಟಿಂದ ಎಲ್ಲ ನೋಡ್ಕೊಂಡೇ ಬಂದಿದ್ರು ಸರ್ ಇಲ್ಲಿ. ಕಂಪ್ಲೇಂಟ್ ಕೊಡ್ಬೇಕು ಸರ್, ಅದಕ್ಕೆ ನಾವು ಪೊಲೀಸ್ ಸ್ಟೇಷನ್ ಬಂದಿರೋದು ಕಂಪ್ಲೇಂಟ್ ಕೊಡಕ್ಕಂತಾನೆ. ರೀಫಂಡ್ ನಮ್ಗೆ ಕೊಟ್ಬಿಟ್ರೆ ನಾವು ಕಂಪ್ಲೇಂಟ್ ಏನು ಕೊಡಲ್ಲ, ನಮ್ಮನ್ನು ರೀಫಂಡ್ ಮಾಡಿಬಿಡ್ಲಿ, ನಾವು ಆರಾಮಾಗಿ ಹೋಗ್ತೀವಿ. ರೀಫಂಡ್ ಮಾಡಿಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್.